ಸುರೇಶಣ್ಣವರು ಬರ್ತಡೇ ಈ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಸೂರ್ಯವರ ಇವತ್ತು ಹುಟ್ಟುಹಬ್ಬ. ನಮ್ಮ ಸೂರ್ಯವರ ಹುಟ್ಟುಹಬ್ಬಕ್ಕೆ ನಮ್ಮ ಸ್ನೇಹಿತರಾದಂಥ ಗಜೇಂದ್ರ ಅವರು ಬಂದಿದ್ದಾರೆ, ನಮ್ಮ ಸ್ನೇಹಿತರು ನಮ್ಮ ಚಿನ್ನಿಯವರು ಬಂದ್ದಾರೆ, ಹಾಗೆ ಜಯದವರು ಬಂದವರು, ಹಾಗೆ ಅವರು ನಮ್ಮ ಸೂರ್ಯವರ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ಅವರ ಒಂದು ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಕೂಡ ಬರ್ತೀವಿ. ಅದೇ ರೀತಿ ಈ ವರ್ಷ ಕೂಡ ಬಂದು ಅವ್ರ ಹುಟ್ಟುಹಬ್ಬನ ಶುಭವನ್ನು ಕೋರಕ್ಕೆ ಬಂದಿದ್ದೀವಿ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರು ಅಂದ್ಕೊಂಡಿರೋಂಥ ಕನಸೆಲ್ಲ ನೆರವೇರಲಿ ಅಂತ ನಾವು ಹುಟ್ಟುಹಬ್ಬದ ಶುಭಾಶಯಗಳು. ವಿಶೇಷ ಅಂದರೆ ನಮ್ಮ ಸಹೋದರ ಯುವಶಕ್ತಿ ಸೂರ್ಯ ಅಂತ ಹೆಸರಾಗಿದ್ದಾರೆ. ಬಹಳ ಯುವಕರಲ್ಲಿ ಸ್ನೇಹಿತರಲ್ಲಿ ಬಾಂಧವ್ಯದಲ್ಲಿ ಹಲವಾರು ಕುಟುಂಬಗಳಿಗೆ ಒಂದು ಸಮಾಜ ಸೇವೆಯನ್ನು ಈ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದೇ ಈ ಮಾದೇಪುರ ಕ್ಷೇತ್ರದಲ್ಲಿ ಬಹಳ ಸೇವೆಗಳನ್ನು ಮಾಡಿಕೊಂಡು ಬಡವರ ಪರವಾಗಿ ನಿರಂತರವಾಗಿ ನಡೆಯುತ್ತಿ ಎಲ್ಲ ರೀತಿಯ ಪ್ರೀತಿಯನ್ನು ಗೆಲ್ಲಿರ್ತಕ್ಕಂಥ ನನ್ನ ಸಹೋದರ ಏನು ಯುವಶಕ್ತಿ ಸೂರ್ಯ ಅಂತಲೇ ಹೆಸರಾಗಿದ್ದಾರೆ. ಅವರಿಗೆ ಜನ್ಮದಿನದ ಶುಭಾಶಯಗಳು ಭಾರತೀಯರ ಸೇವಾ ಸಂಸ್ಥೆಯಿಂದ. ಹಾಗೆ ನಮ್ಮ ಚಂದ್ರ ಗಜೇಂದ್ರ ಸರ್ ಅವರು ನಮ್ಮ ಆತ್ಮೀಯರು ಪ್ರಾಣ ಸ್ನೇಹಿತರಾದ ಗುಡಿ ವಿಜಯ್ ಕುಮಾರ್ ಅವರು, ಹಾಗೆ ಎಲ್ಲ ಮುನ್ರಾಜ್ ಅವರು, ಶ್ರೀಕಾಂತ್ ಅವರು, ಹಲವಾರು ಹೋರಾಟಗಾರರು ಸಂಘಟನೆಗಳು ಬಂದು ಇವತ್ತು ಅವರಿಗೆ ಶುಭವನ್ನು ಹಾರೈಸ್ತಾರೆ. ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಬಗ್ಗೆ ಸುಖ ಶಾಂತಿ ಮುಗಿ ಕೊಡಲಿ, ಆರೋಗ್ಯ ಭಾಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಸದಾ ಅವರು ನಮ್ಮೊಟ್ಟಿಗೆ 100 ಕಾಲ ಜೀವಿಸುವ ಆ ಶಕ್ತಿ ದೇವರು ಕೊಡಲಿ ಅಂತ ಹಾರೈಸ್ತಾರೆ. ಎಲ್ರಿಗೂ ಜೈ ಭೀಮ್, ನಮಸ್ಕಾರ. ಏನಿವತ್ತಿನ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯ ವ್ಯಾಪ್ತಿ ಸಾಮಾಜಿಕ ಸೇವೆ ಮಾಡಿಕೊಂಡು ಬಡವರ ಪರನೇ ಹೋರಾಟ ಮಾಡ್ತಿರ್ತಕ್ಕಂಥ ಕನಸು ಫೌಂಡೇಶನ್ನ ಸಂಸ್ಥಾಪಕರು ಅಧ್ಯಕ್ಷರಾದಂಥ ಯುವಶಕ್ತಿ ಸೂರ್ಯ ಅಣ್ಣನವರ ಇವತ್ತು ಹುಟ್ಟುಹಬ್ಬದಕ್ಕೆ ರಾಜ್ಯದ ಪ್ರಮುಖ ಗಣ್ಯ ವ್ಯಕ್ತಿಗಳು ಹಾಗೂ ಸಾಮಾಜಿಕ ಹೋರಾಟಗಾರರು ಜನಪ್ರತಿನಿಧಿಗಳಾದಂತಹ ನಮ್ಮ ಊಡಿ ವಿಜಯಣ್ಣವರು, ಅದೇ ರೀತಿ ನಮ್ಮ ಗಜೆ ಅಣ್ಣವರು, ಊಡಿ ಚಿನ್ನಣ್ಣ ಅವರು, ಅದೇ ರೀತಿ ಪ್ರಮುಖವಾದ ವ್ಯಕ್ತಿಗಳು ಇವತ್ತು ನಮ್ಮ ಸೂರ್ಯ ಅಣ್ಣನವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಅವರಿಗೆ ಭಗವಂತ ಆಯುರ ಆರೋಗ್ಯ ಆಶೀರ್ವಾದ ಕೊಟ್ಟು ಕಾಪಾಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಹೋರಾಟ, ಸಾಮಾಜಿಕ ಹೋರಾಟ, ದೀನ ದಲಿತರ ಪರವಾಗಿ ನಿಂತು ಅವ್ರನ್ನ ಆಶೀರ್ವಾದ ಮಾಡಲಿ ಅಂತ ಇವತ್ತು ಎಲ್ಲರೂ ದೊಡ್ಡವರು ಬಂದು ಆಶೀರ್ವಾದಿಸಿ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಕ್ಷಣ ಇವತ್ತು ಸೇರಿದ್ದಾರೆ. ಜೈ ಭೀಮ್, ನಮಸ್ತೆ. ತಾಯಿಯ ದೇವಿ ಚಾಮುಂಡೇಶ್ವರಿ ಹಾಗೂ ಕಬ್ಬಳಮ್ಮ ಅವ್ರ ಮೇಲೆ ಇರಲಿ ಆಶೀರ್ವಾದ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಸೂರ್ಯಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸೂರ್ಯಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ಹುಟ್ಟುಹಬ್ಬಕ್ಕೆ ತಮ್ಮೆಲ್ಲರ ನೆನಪಿನಿಂದ ಶುಭಾಶಯಗಳು. ಆ ದೇವರು ತಮಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹರಿಸುವೆ. ಸೂರ್ಯಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಮಧುರಾನಗರ ನಾಗೇಶ್ ಅಂದ್ಬಿಟ್ಟು. ಈ ದಿವಸ ಏನೋ ಡಾಕ್ಟರ್ ಯುವಶಕ್ತಿ ಸೂರ್ಯ ಅಣ್ಣವರು ಬರ್ತಾರೆ ಆಚರಿಸ್ಕೊಂತ ಎಲ್ಲ ಅಭಿಮಾನಿಗಳು ಅವರು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅಭಿಮಾನಿಗಳೇ ಎಲ್ಲ ರೆಡಿ ಮಾಡಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾಯಿರೋದು. ಅವ್ರು ಬರ್ತಡೇ ಮಾಡ್ಕೊಂಡು ಅಲ್ಲಿ ಯಾವಾಗೂ ಅಷ್ಟೇ ವರ್ಷ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಆದ್ರೂ ಅಭಿಮಾನಿಗಳು ಬಿಡಲ್ಲ. ಯಾಕಂದರೆ ಮುಂದಿನ ದಿನಗಳಲ್ಲಿ GB ಎಲೆಕ್ಷನ್ ಇದೆ, ಅವರು ಒಂದು ಉನ್ನತ ಮಟ್ಟಕ್ಕೆ ಏರಬೇಕು, GB ಆಕಾಂಕ್ಷೆಯಲ್ಲೂ ಇದ್ದಾರೆ. ಹಾಗೆ ಅವರಿಗೆ ಅಭಿಮಾನಿಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಹಾಗೆ ನೋಡ್ಬೋದು ನೀವು ಸುಮಾರು ಅಭಿಮಾನಿಗಳು ಬರ್ತಾನೆ ಇದ್ದಾರೆ 3 ಅವರ್ನಿಂದ ಕಂಟಿನ್ಯೂ. ಜನ ಸಂಪರ್ಕ ಚೆನ್ನಾಗಿ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದಾರೆ. ಕೋಲಾರ ಡಿಸ್ಟಿಕ್ಕಲ್ಲಿರ್ಬೋದು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಸುಮಾರು ಈ ಸುತ್ತಮುತ್ತ ಒಂದು 50 ತಾಲೂಕುಗಳಲ್ಲಿ ಇವರು ಫೇಮಸ್ಸು. ನನಗೆ ಗೊತ್ತಾದಾಗ ಲಾಸ್ಟ್ ಟೈಮು ಕೋಲಾರ ಡಿಸ್ಟಿಕ್ಕಲ್ಲಿ MP ಟಿಕೆಟನ್ನು ಕೊಟ್ಟಿದ್ರೆ ಹೈಯೆಸ್ಟ್ ಬಹುಮತದಲ್ಲಿ ಗೆಲ್ತಾಯಿದ್ರು. ಅಷ್ಟು ಒಳ್ಳೆಯ ವ್ಯಕ್ತಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಅವ್ರಿಗೂ ಒಳ್ಳೆ ಅಧಿಕಾರ ಸಿಗಲಿ ಅಂತ ಅಭಿಮಾನಿಗಳ ಪರವಾಗಿ ಕೋರ್ಕೊಳ್ತೀನಿ. ಮೊದಲ ನಾಗೇಶ್. ಸೂರ್ಯಣ್ಣನ ಹುಟ್ಟುಹಬ್ಬ ಬಂದಿದ್ದೀರಾ, ಅಣ್ಣನಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸುಖವಾಗಿ ನಗ್ನಗ್ತಾ ಖುಷಿಯಿಂದ ಇರಬೇಕು ಅಂತ ಇವರಿಂದ 100 ಜನ ಬದುಕ್ತಾ ಇದ್ದಾರೆ. ಅವ್ರ ಆಶೀರ್ವಾದ ನಮ್ಮ ಮೇಲೇ ಇರಲಿ, ಆ 100 ಜನ ಆಶೀರ್ವಾದ ಅವ್ರ ಮೇಲೇ ಇರಲಿ, ಶಾಂತಿಯಾಗಿ ಸುಖ ಶಾಂತಿಯಾಗಿರಲಿ ಅಂತ ಬಯಸ್ತೀನಿ. ಅವ್ರಿಗಿನ್ನ ಹೆಚ್ಚಿನ ರೀತಿಯಲ್ಲಿ ಉನ್ನತ ಸ್ಥಾನದಲ್ಲಿ ರಾಜಕೀಯವಾಗಿಯೂ ಸಹ ಬೆಳಿಬೇಕು ಅಂತ ಬಯಸ್ತೀನಿ ಸರ್.
ಸೂರ್ಯಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೂ ಆ ದೇವರು ಆಯುಷ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನು ಮುಂದಿನ ಹೆಚ್ಚಿನ ಕೆಲಸಗಳಲ್ಲಿ ಮಾಡಲಿ. ಎಲ್ಲರಿಗೂ ನಮ್ಮ ಸೂರ್ಯಣ್ಣನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ ಫೌಂಡೇಶನ್ ಇದಾಗುತ್ತೆ ಸೂರ್ಯಣ್ಣವರು ಇವತ್ತವರೆಗೂ ಇಲ್ಲಿ ಸುಮಾರು ಜನರಿಗೆ ಸುಮಾರು ಒಳ್ಳೆ ಕೆಲಸ ಮಾಡ್ತಾರೆ. ಕಷ್ಟ ಅಂದವರಿಗೆ ಯಾವತ್ತೂ ಬರೀ ಕೈಯಲ್ಲಿ ಕಳಿಸಿಲ್ಲ. ಸೊ ಈ ಒಂದು ಒಳ್ಳೆ ಮನಸ್ಸಿಗೆ ಯಾವತ್ತೂ ಒಳ್ಳೇದಾಗಬೇಕು. ಇವತ್ತಲ್ಲಿ ನಾಳೆ ಏನಾದ್ರು ನಿಂತ್ಕೊಂಡ್ರೆ 100% ಹಣ ಎಮ್ ಎಲ್ ಎ ಆಗೋರೇನು ಈ ಒಂದು ಕೆಪಾಸಿಟಿ ತಾಪತ್ತೆಲ್ಲ ಇರುವಂಥ ಸೂರ್ಯಣ್ಣ